ನಮಸ್ತೆ ಎಲ್ರಿಗೂ. ಪಾರ್ಟ್ 2ನಲ್ಲಿ ಆ್ಯಕ್ಟಿವಿಟಿ 5th ಅಂದರೆ ವಾಟ್ ಡು ಅನಿಮಲ್ಸ್ ಈಟ್, ಅನಿಮಲ್ಸ್ ಏನೇನೆಲ್ಲ ತಿನ್ನುತ್ತೆ ಅಲ್ಲಿವರೆಗೆ ಸ್ಟಾಪ್ ಮಾಡಿದ್ವಿ. ಈಗ ಆ್ಯಕ್ಟಿವಿಟಿ 6ಗೆ ಬರೋಣ. ಅಂದರೆ ಹೇಳಿದ್ವಿ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಅವುಗಳು ಏನು ಆಹಾರವನ್ನು ತಿನ್ನುತ್ತೆ, ಏನು ಫುಡ್ ತಿನ್ನುತ್ತೆ ಅದನ್ನು ಲಿಸ್ಟ್ ಮಾಡಿ, ಫೈಂಡ್ ಔಟ್ ಮಾಡಿ ಅಂತೇಳಿ. ಇಲ್ಲ ಅದಕ್ಕೋಸ್ಕರ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಸೆವೆರಲ್ ಅನಿಮಲ್ಸ್ ಆರ್ ಲಿಸ್ಟೆಡ್ ಇನ್ ಟೇಬಲ್ 1.4. ಫಾರ್ ಸಮ್ ಆಫ್ ದೆಮ್ ದ ಟೈಪ್ ಆಫ್ ಫುಡ್ ದೇ. ಕೆಲವೊಂದು ಅನಿಮಲ್ಸ್ ಲಿಸ್ಟನ್ನು ಅವರೇ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ಗೆ ಅಂತೇಳಿ ಒಂದೆರಡು ಫುಡ್ ಐಟಮ್ನ ಅವರೇ ಲಿಸ್ಟ್ ಮಾಡಿದ್ದಾರೆ. ಇನ್ನು ಉಳಿದಂತಹ ಅನಿಮಲ್ಸ್ ಪ್ರಾಣಿಗಳ ಏನೇನು ಫುಡ್ ತಿನ್ನುತ್ತೆ ಅಂತ ನಾವು ಲಿಸ್ಟ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಫಸ್ಟ್ ಅವ್ರು ಕೊಟ್ಟಿದ್ದಾರೆ ಬಫೆಲೋ ಏನು ತಿನ್ನುತ್ತೆ, ಗ್ರಾಸ್ ಅಂದರೆ ಹುಲ್ಲು, ಆಯಿಲ್ ಕೇಕ್ ಅಂದರೆ ಹಿಂಡಿ ಅಂತಾರಲ್ಲ, ಈಗ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಅದ್ರದ್ದು ಎಣ್ಣೆ ತೊಗೊಂಡ್ಮೇಲೆ ಅದ್ರದ್ದು ಬರುತ್ತಲ್ಲ ಕೇಕ್ ಥರ ಅದು ತಿನ್ನುತ್ತೆ. ಹೇ ಅಂದರೆ ಹುಲ್ಲು, ಗ್ರೈನ್ಸ್ ಅಂದರೆ ಕಾಳುಗಳನ್ನ ತಿನ್ನುತ್ತೆ. ಇದು ಎಮ್ಮೆ ತಿಂತಕ್ಕಂಥ ಆಹಾರ. ಕ್ಯಾಟ್ ಬೆಕ್ಕು ಸ್ಮಾಲ್ ಅನಿಮಲ್ಸ್ನ ತಿನ್ನುತ್ತೆ, ಅಂದರೆ ಇಲಿನ ಹಿಡಿಯುತ್ತಲ್ವ, ಬರ್ಡ್ಸ್, ಚಿಕ್ಕ ಚಿಕ್ಕ ಬರ್ಡ್ಸ್ನ ತಿನ್ನುತ್ತೆ. ಮನೆಯಲ್ಲಿ ಹಾಲನ್ನು ಸಹ ಕುಡಿಯುತ್ತೆ ಅಲ್ವಾ. ಹಾಗೆ ರ್ಯಾಟ್ ಏನು ತಿನ್ನುತ್ತೆ, ಇದು ಗ್ರೈನ್ಸ್, ಮೀಟ್ ಮಾಂಸ ತಿನ್ನುತ್ತೆ. ಹಾಗೆ ಫಿಶ್ ತಿನ್ನುತ್ತೆ. ಪೀನಟ್ ಅಂದರೆ ಕಾಳುಗಳನ್ನೂ ತಿನ್ನುತ್ತೆ, ಮಾಂಸನೂ ತಿನ್ನುತ್ತೆ. ಫಿಶ್ಶು ತಿನ್ನುತ್ತೆ, ಗ್ರೈನ್ಸ್ ದವಸ, ಅಕ್ಕಿ, ರಾಗಿ, ಗೋಧಿ ಇದನ್ನು ಎಲ್ಲ ತಿಂದಾಕತ್ತೆ. ನಿಮ್ಮ ಮನೆಗಳಲ್ಲಿ ನೋಡಿದ್ದೀರಲ್ಲ, ಇಲಿ ಮೂಟೆ ಎಲ್ಲ ತೂತು ಮಾಡಿ ತಿಂದಾಕತ್ತೆ. ಹಾಗೆ ಲಯನ್ ಏನು ತಿನ್ನುತ್ತೆ, ಮೀಡಿಯಮ್ ಸೈಜ್ಡ್ ಅನಿಮಲ್ಸ್ ಲೈಕ್ ಎ ಝೀಬ್ರಾ. ವೈಲ್ಡ್ ಬೀಸ್ಟ್ ಅಂದರೆ ಕಾಡು ಕೋಣ, ಇದನ್ನ ತಿನ್ನುತ್ತೆ. ಟೈಗರ್ ಏನು ತಿನ್ನುತ್ತೆ, ಡೀರ್, ಮಂಕಿ, ಬಫೆಲೋ, ಇನ್ನೇನು ತಿನ್ನುತ್ತೆ, ಬೀರ್ಸ್, ಜಿಂಕೆ ತಿನ್ನುತ್ತೆ, ಕೋತಿ ತಿನ್ನುತ್ತೆ, ಎಮ್ಮೆ ತಿಂದಾಕತ್ತೆ, ಹಸುಗಳನ್ನ ತಿಂದಾಕತ್ತೆ, ಕರಡಿನ ತಿನ್ನುತ್ತೆ, ಕಾಡಂದಿ, ವೈಲ್ಡ್ ಬೀರ್ ಅದನ್ನು ತಿನ್ನುತ್ತೆ ಅಲ್ವಾ. ಟೈಗರ್, ಹುಲಿ. ಇನ್ನು ಸ್ಪೈಡರ್ದು ಏನು ಫುಡ್ಡು, ಜೇಡ ಏನು ತಿನ್ನುತ್ತೆ, ಇದು ಜೇಡ ಮಸ್ಕಿಟೋಸ್, ಸೊಳ್ಳೆ, ನೊಣ, ಫ್ಲೈಸ್ ನೊಣ, ಮಾತ್ ಪತಂಗ, ಚಿಟ್ಟೆ, ಸಣ್ಣ ನೊಣ ಇವುಗಳನ್ನ ತಿನ್ನುತ್ತೆ. ಹೌಸ್ ಲಿಜಾರ್ಡ್ಸ್ ಮನೆಯಲ್ಲಿರ್ತಕ್ಕಂಥ ಲಿಜಾರ್ಡ್ಸ್, ಪಲ್ಲಿ, ಇದು ಜೇಡನ್ನು ತಿನ್ನುತ್ತೆ. ಸ್ಪೈಡರ್, ಬಸವನ ಹುಳು, ಇನ್ಸೆಕ್ಟ್ಸ್ನ ತಿನ್ನುತ್ತೆ. ಇದ್ರ ಆಹಾರ. ಕವು ಎಲ್ರಿಗೂ ಗೊತ್ತು, ಗ್ರಾಸಸ್, ಕಾಳು, ಲೆಗ್ಯೂಮ್ಸ್. ಹುಲ್ಲನ್ನು ತಿನ್ನುತ್ತೆ ಇದು ಅಲ್ವಾ. ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಗ್ರೈನ್ಸ್, ಎಲ್ಲ ಥರದ ಗ್ರೈನ್ಸ್, ಕಾಳುಗಳ, ಎಗ್, ಮೊಟ್ಟೆ, ಮೀಟ್, ಫಿಶ್ಶು, ಫ್ರೂಟ್, ಬೋತ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ಬಟರ್ಫ್ಲೈ, ಸ್ವೀಟ್ ನೆಕ್ಟರ್, ಸಿಹಿ ಮಕರಂದವನ್ನು ಹೀರ್ಕೊಳ್ಳುತ್ತದೆ. ಸ್ವೀಟ್ ನೆಕ್ಟರ್ನ ಫ್ಲವರ್ಸಿಂದ ಹೀರ್ಕೊಳ್ಳುತ್ತೆ. ಕಾಗೆ ಇದು ಅಷ್ಟೇ ಮನುಷ್ಯರ ಥರ ಫಿಶ್ ತಿನ್ನುತ್ತೆ, ಸಣ್ಣ ಮೀನುಗಳನ್ನ ತಿನ್ನುತ್ತೆ, ಎಗ್, ಮೊಟ್ಟೆ ತಿನ್ನುತ್ತೆ, ಸೀಡ್ಸ್ ಕಾಳುಗಳು, ಬೀಜ, ಗ್ರೈನ್ಸ್ ಎಲ್ಲವನ್ನು ತಿನ್ನುತ್ತೆ. ಇನ್ನು ಅದರ್
ಇನ್ನು ಬೇರೆ ನಿಮಗೆ ಗೊತ್ತಿರುವಂತಹ ಬೇರೆ ಯಾವುದಾದ್ರೂ ಪ್ರಾಣಿಗಳಿದ್ದರೆ ಅದನ್ನು ಬರೆದು ಲಿಸ್ಟ್ ಮಾಡ್ಬೋದು. ಓಕೆ. ದ ಟೈಪ್ ಆಫ್ ಫುಡ್ ದೇ ಈಟ್ ಈಸ್ ಆಲ್ಸೋ ಗಿವನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ಟೇಬಲ್. ಅಂದರೆ ಇದನ್ನೇ ಯಾವ್ಯಾವ ಪ್ರಾಣಿಗಳು ಯಾವ್ಯಾವ ಥರದ ಆಹಾರವನ್ನು ತಿನ್ನುತ್ತೆ ಅಂಥೇಳಿ ಲಿಸ್ಟ್ ಮಾಡಿ ಅಂಥೇಳಿ. ಅರ್ಥ ಆಯಿತಾ? ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲಿ ಬರುತ್ತೆ. ಆ್ಯಕ್ಟಿವಿಟಿ 7ಗೆ ಹೋಗೋಣ. ಹ್ಯಾವ್ ಎ ಲುಕ್ ಅಗೈನ್ ಅಟ್ ಟೇಬಲ್ 1.5. ಇದನ್ನೇ ನೋಡಿ, 1.5ನ ನೋಡಿ. ಆ್ಯಂಡ್ ಗ್ರೂಪ್ ದ ಅನಿಮಲ್ಸ್ ಎಂಟರ್ಡ್ ಇಯರ್ಡ್ ಆ್ಯಸ್ ಫಾಲೋಸ್. ಇದರಲ್ಲಿ ಯಾವ್ಯಾವ ಥರ ಅನಿಮಲ್ಸ್ ಇದೆ ಅದನ್ನು ಗ್ರೂಪ್ ಮಾಡಬೇಕಂತೆ. ಹಾಗಂದರೆ ಏನು, ಯಾವ್ಯಾವ ಥರ ಅನಿಮಲ್ಸ್ ಅಂದರೆ ಪ್ಲೇಸ್ ಅನಿಮಲ್ಸ್ ವಿಚ್ ಈಟ್ ಓನ್ಲಿ ಪ್ಲ್ಯಾಂಟ್ಸ್. ಏನಾಗಂದರೆ ಯಾವ ಪ್ರಾಣಿ ಬರೀ ಓನ್ಲಿ ಪ್ಲ್ಯಾಂಟ್ಸ್ ಆರ್ ಪ್ಲ್ಯಾಂಟ್ ಪ್ರಾಡಕ್ಟ್, ಅಂದರೆ ಪ್ಲ್ಯಾಂಟ್ ಪ್ರಾಡಕ್ಟ್ ಅಂದರೆ ಕಾಳು, ದವಸ ಧಾನ್ಯ, ಹಣ್ಣು, ತರಕಾರಿ ಇದನ್ನು ಮಾತ್ರ ತಿನ್ನುತ್ತೆ, ಅದನ್ನು ಒಂದು ಗ್ರೂಪ್ ಮಾಡಬೇಕಂದ್ರೆ ಓನ್ಲಿ ಪ್ಲ್ಯಾಂಟ್ ಆರ್ ಪ್ಲ್ಯಾಂಟ್ ಪ್ರಾಡಕ್ಟ್ಸ್. ದ ಅನಿಮಲ್ಸ್ ವಿಚ್ ಈಟ್ ಓನ್ಲಿ ಪ್ಲ್ಯಾಂಟ್ ಆರ್ ಪ್ಲ್ಯಾಂಟ್ ಪ್ರಾಡಕ್ಟ್ಸ್, ದೀಸ್ ಕಾಲ್ಡ್ ಎ ಹರ್ಬಿವೋರ್ಸ್. ಹರ್ಬಿವೋರ್ಸ್ ಅಂದರೆ ಸಸ್ಯಾಹಾರಿಗಳು ಅಂತೇಳಿ. ಅಂದರೆ ಯಾವ ಪ್ರಾಣಿ ಬರೀ ಸಸ್ಯ ಮತ್ತು ಸಸ್ಯದ ಉತ್ಪನ್ನಗಳನ್ನ, ಸಸ್ಯದಿಂದ ಬರ್ತಕ್ಕಂಥ ಕಾಳು ಕಡ್ಡಿ ಅವನ್ನ ಮಾತ್ರ ತಿನ್ನುತ್ತೋ ಅದನ್ನು ನಾವು ಹರ್ಬಿವೋರ್ಸ್, ಸಸ್ಯಾಹಾರಿ ಪ್ರಾಣಿಗಳು ಅಂತೇಳಿ ಕರಿತೀವಿ. ಇದನ್ನು 5th ಓದಿರ್ತೀರ. ಅರ್ಥ ಆಯಿತಾ? ಅದನ್ನು ಈ ಟೇಬಲಲ್ಲಿ ಲಿಸ್ಟ್ ಮಾಡಬೇಕಂತೆ. ಆಮೇಲೆ ಲಿಸ್ಟ್ ಮಾಡೋಣ, ಒಟ್ಟಿಗೆ ನೋಡಬೇಡ. ಹಾಗೆ ನೆಕ್ಸ್ಟು, ದೇರ್ ಆರ್ ಸಮ್ ಅನಿಮಲ್ಸ್ ವಿಚ್ ಈಟ್ ಅದರ್ ಅನಿಮಲ್ಸ್. ಅಂದರೆ ಕೆಲವೊಂದು ಪ್ರಾಣಿಗಳು ಇನ್ನೊಂದು ಅನಿಮಲ್ಸ್ ವಿಚ್ ಈಟ್ ಅದರ್ ಅನಿಮಲ್ಸ್. ಈಗ ಮನುಷ್ಯನೊಬ್ಬ ಪ್ರಾಣಿನೇ ಅಥವಾ ಟೈಗರ್ ಒಂದು ಪ್ರಾಣಿ, ಆ ಪ್ರಾಣಿನೇ ಇನ್ನೊಂದು ಪ್ರಾಣಿನ ತಿನ್ನೋದು. ಅನಿಮಲ್ ವಿಚ್ ಈಟ್ ಅದರ್ ಅನಿಮಲ್ಸ್, ಪ್ಲೇಸ್ ದೀಸ್ ಗ್ರೂಪ್. ಯಾವ ಪ್ರಾಣಿ ಇನ್ನೊಂದು ಪ್ರಾಣಿನ ತಿನ್ನುತ್ತೆ ಅದನ್ನೇ ಒಂದು ಗ್ರೂಪ್ ಮಾಡಬೇಕಂತೆ. ದೀಸ್ ಅನಿಮಲ್ಸ್ ಆರ್ ಕಾಲ್ಡ್ ವಾಟ್? ಕಾರ್ನಿವೋರ್ಸ್. ಯಾವ ಪ್ರಾಣಿ ಇನ್ನೊಂದು ಪ್ರಾಣಿನ ತಿನ್ನುತ್ತೋ ಅದನ್ನು ಕಾರ್ನಿವೋರ್ಸ್ ಅಂತೇಳಿ ಕರೀತಾರೆ. ಅಂದರೆ ಮಾಂಸಾಹಾರಿ ಪ್ರಾಣಿಗಳು ಅಂತೇಳಿ ಕರಿತೀವಿ. ಡು ಯು ಫೈಂಡ್ ಸಮ್ ಅನಿಮಲ್ಸ್ ವಿಚ್ ಈಟ್ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಯಾವ ಪ್ರಾಣಿ ಸಸ್ಯನೂ ತಿನ್ನುತ್ತೆ ಪ್ರಾಣಿನೂ ತಿನ್ನುತ್ತೆ, ಇದನ್ನೇ ಒಂದು ಗ್ರೂಪ್ ಮಾಡಬೇಕಂತೆ. ದೀಸ್ ಆರ್ ಕಾಲ್ಡ್ ವಾಟ್? ಆಮ್ನಿವೋರ್ಸ್. ಸಸ್ಯ ಮತ್ತು ಪ್ರಾಣಿ ಎರಡನ್ನೂ ತಿನ್ನುವಂಥದ್ದನ್ನು ಮಿಶ್ರಾಹಾರಿಗಳು ಅಂತೇಳಿ ಕರೀತಾರೆ. ಹಾಗಾದರೆ ಪ್ರಿಪೇರ್ ಎ ಟೇಬಲ್ ಆ್ಯಸ್ ಇನ್ ಟೇಬಲ್ 1.6 ಆ್ಯಂಡ್ ಎಂಟರ್ ದೀಸ್ ಸಪ್ರೇಟ್ಲಿ ಇನ್ ದ 3 ಕಾಲಮ್ಸ್ ಆ್ಯಸ್ ಶೋನ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಣಿನಲ್ಲಿ ಕಾರ್ನಿವೋರ್ಸ್ ಯಾವುದು, ಆಮ್ನಿವೋರ್ಸ್ ಯಾವುದು, ಹರ್ಬಿವೋರ್ಸ್ ಯಾವುದು ಸಪ್ರೇಟ್ ಮಾಡಿ ಈ ಟೇಬಲಲ್ಲಿ ಫಿಲ್ ಮಾಡಬೇಕಂತೆ. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಿದ್ದಾರೆ ಕಾರ್ನಿವೋರ್ಸ್ ಯಾವುದು, ಹರ್ಬಿವೋರ್ಸ್ ಯಾವುದು, ಕಾರ್ನಿವೋರ್ಸ್ ಯಾವುದು, ಆಮ್ನಿವೋರ್ಸ್ ಯಾವುದು. ಅಂದರೆ ಇಲ್ಲಿ ಸಸ್ಯಾಹಾರಿ, ಇದು ಮಾಂಸಾಹಾರಿ, ಇದು ಮಿಶ್ರಾಹಾರಿ. ಓಕೆನಾ? ಹಾಗಾದರೆ ಇಲ್ಲಿ ಫಸ್ಟು ಲಿಸ್ಟ್ ಮಾಡಿಬಿಡೋಣ. ಬಫೆಲೋ ಎಲ್ರಿಗೂ ಗೊತ್ತು, ಇದು ಬರೀ ಸಸ್ಯ ಪ್ರಾಣಿನ ಯಾವುದನ್ನು ತಿನ್ನಲ್ಲ. ಒಂದು ಸಿಂಪಲಾಗಿ ನಾನು ಫಸ್ಟ್ ಇನ್ಶಿಯಲ್ನ ಹಾಕ್ತೀನಿ. ಹರ್ಬಿವೋರ್ಸ್ ಅಂದರೆ H ಅಂತ, ಕಾರ್ನಿವೋರ್ಸ್ ಅಂದರೆ C ಅಂತ, ಆಮ್ನಿವೋರ್ಸ್ ಅಂದರೆ O ಅಂತ. ಇಲ್ಲಿ ನಮಗೆ ಗೊತ್ತಾಗೋದಕ್ಕೆ ಇದು ಯಾವುದು? ಹರ್ಬಿವೋರ್ಸ್, ಬರೀ ಪ್ಲ್ಯಾಂಟನ್ನು ತಿನ್ನುತ್ತೆ. ಇನ್ನು ಕ್ಯಾಟ್ ಏನು? ಇದು ಕಾರ್ನಿವೋರ್ಸು, ಎಲ್ಲ ಬರೀ ಕೀಟಗಳನ್ನೇ ತಿನ್ನುತ್ತೆ. ಹಾಲು ಸಹ ಅನಿಮಲಿಂದ ಬರೋ ಅನಿಮಲ್ ಪ್ರಾಡಕ್ಟೇ. ಸೊ ಇದು ಕಾರ್ನಿವೋರ್ಸ್, C ಅಂತ ಹಾಕ್ಕೊಳ್ಳೋಣ. ರ್ಯಾಟ್ ಆಲ್ಸೋ, ರ್ಯಾಟ್ ಎಲ್ಲನೂ ತಿನ್ನುತ್ತೆ. ಏನು ಮಾಂಸನೂ ತಿನ್ನುತ್ತೆ, ಅದು ಫಿಶ್ಶು ತಿನ್ನುತ್ತೆ, ವಾಲ್ನಟ್ಟು, ಈ ಮನೇಲಿರೋ ಎಲ್ಲ ದವಸ ಧಾನ್ಯನೂ ತಿಂದಾಕುತ್ತೆ. ಸೊ ಇದು ಆಮ್ನಿವೋರ್ಸ್, O ಅಂತ ಹಾಕೋಣ. ಲಯನ್ ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ. ಬಫೆಲೋ H ಹರ್ಬಿವೋರ್ಸ್ ಅಂತ, ಕ್ಯಾಟ್ ಕಾರ್ನಿವೋರ್ಸ್ C ಅಂತ ಹಾಕಿದ್ದೀನಿ, ರ್ಯಾಟ್ ಆಮ್ನಿವೋರ್ಸ್ O ಅಂತ ಹಾಕಿದ್ದೀನಿ. ಇಲ್ಲಿ ಪಕ್ಕದಲ್ಲಿದೆ, ಒಂದೊಂದು ಇನ್ಶಿಲ್ನ ಹಾಕೊಂಬರ್ತಾಯಿದ್ದೀನಿ. ಲಯನ್ ಇಲ್ಲಿ ನೋಡ್ಕೊಳ್ಳಿ ಅದು ಏನೇನು ತಿನ್ನುತ್ತೆ ಅಂತ, ಅದ್ರ ಮೇಲೆ ಡಿಸೈಡ್ ಮಾಡಿ. ಇದು ಬರೀ ರ್ಯಾಟ್ ನೋಡಿ ಎರಡೂ ತಿನ್ನುತ್ತೆ, ಅದಕ್ಕೆ ಆಮ್ನಿವೋರ್ಸ್. ಆಲ್ರೆಡಿ ಇಲ್ಲಿ ಓದಿದ್ದೀವಲ್ಲ, ಬರೀ ಸಸ್ಯ ತಿಂದರೆ ಹರ್ಬಿವೋರ್ಸ್, ಸಸ್ಯದ ಬರೀ ಮಾಂಸ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿನ ತಿಂದರೆ ಕಾರ್ನಿವೋರ್ಸ್, ಎರಡನ್ನೂ ತಿಂದರೆ ಆಮ್ನಿವೋರ್ಸ್. ಆ ಥರ ಲಯನ್ನು ಬರೀ ಸಿಂಹ ಏನು ಮಾಡುತ್ತೆ? ಬರೀ ಪ್ರಾಣಿಗಳನ್ನ ತಿನ್ನದೆ. ಸೊ ಹಾಗಾಗಿ ಏನಿದು
ಕಾರ್ನಿವೋರ್ಸ್ ಇದು ಪ್ಯೂರ್ಲಿ. ಟೈಗರು ಕಾರ್ನಿವೋರ್ಸ್, ಸ್ಪೈಡರ್ ಇದು ಕಾರ್ನಿವೋರ್ಸ್, ಸಣ್ಣ ಸಣ್ಣ ಬೇರೆ ಒಳಗಳನ್ನ ಹೌಸ್ ಲಿಜಾರ್ಡ್ಸ್ ಇದು ಕಾರ್ನಿವೋರ್ಸು. ಕೌ ಅರ್ಬಿವೋರ್ಸ್, ಇದು ಸಸ್ಯಾಹಾರಿ ಅಲ್ವಾ. ಹ್ಯೂಮನ್ ಬೀಯಿಂಗ್ಸ್ ಆಮ್ನಿವೋರ್ಸ್, ಎರಡನ್ನೂ ತಿಂತಾನೆ. ಮಾಂಸಾಹಾರಿನೂ ಹೌದು, ಮಿಶ್ರಹಾರಿನೂ ಹೌದು, ಅಂದರೆ ಸಸ್ಯಾಹಾರಿನೂ ಹೌದು. ಬಟರ್ಫ್ಲೈ ಇದು ಪ್ಯೂರ್ಲಿ ಅರ್ಬಿವೋರ್ಸು, ಬರೀ ಮಕರಂದ ಇರ್ಕೊಳ್ಳುತ್ತೆ. ಕ್ರೌ ಇದು ಆಮ್ನಿವೋರ್ಸ್, ಎರಡನ್ನೂ ತಿನ್ನುತ್ತೆ. ಹಾಗಾದರೆ ಇಲ್ಲಿ ಯಾವ್ದ್ಯಾವುದು ಅಂತ ಇಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಬರಿತಾ ಹೋಗೋಣ. ಕ್ರೌ ಅರ್ಬಿವೋರ್ಸು ಬಂತು. ಇನ್ಯಾವ್ದ್ಯಾವುದಿದೆ ಕ್ರೌ ಅರ್ಬಿವೋರ್ಸ್ ಅಂದರೆ ಕೌ ಅಂದರೆ ಹಸು, ಇದು ಬರೀ ಅರ್ಬಿವೋರು ಅಲ್ವಾ. ಇನ್ಯಾವುದು ಅರ್ಬಿವೋರ್ಸ್ ಇದೆ ಇದರಲ್ಲಿ? ಬಫೆಲೋ ಇದೆ. ಹಾಗಾದರೆ ಬಫೆಲೋ. ಓಕೆನಾ. ಹಾಗೆ ಇನ್ಯಾವುದಿದೆ ಇಲ್ಲಿ ಅರ್ಬಿವೋರ್ಸು? ಕೌ, ಇದು ಆಲ್ರೆಡಿ ಇಲ್ಲಿ ಕೌ ಇದೆ. ಇನ್ನೊಂದು ಯಾವುದಿದೆ? ಬಟರ್ಫ್ಲೈ ಇದೆ. ಬಟರ್ಫ್ಲೈ ಬರೆಯೋಣ. ನಾನು ಇನ್ನೊಂದು ಬರಿತೀನಿ, ನೀವೊಂದು ಹೋಮ್ವರ್ಕ್ ಮಾಡಿ, ಓಕೆನಾ. ಯಾವುದು? ಡೀರ್ ಅಲ್ವಾ, ಬರೀ ಸಸ್ಯನೇ ತಿನ್ನುತ್ತದೆ ಜಿಂಕೆ. ಹಾಗೆ ನೀವು ರ್ಯಾಬಿಟ್ ಇರ್ಬೋದು, ಗೋಟ್ ಇರ್ಬೋದು, ಬೇರೆ ಯಾವುದಾದ್ರೂ ಸರಿ, ನೀವಿಲ್ಲಿ ಇನ್ನೊಂದನ್ನು ಫಿಲ್ ಮಾಡಿ. ಬರೆದಿರ್ತೀನಿ, ಗೋಟ್, ರ್ಯಾಬಿಟ್ ಇದೆಲ್ಲ ಪ್ಯೂರ್ಲಿ ಹರ್ಬಿವೋರ್ಸ್. ಹಾಗೆ ಕಾರ್ನಿವೋರ್ಸ್ ಓನ್ಲಿ ಮಾಂಸಾಹಾರಿಗಳು. ಯಾವುದ್ಯಾವುದು? ಲಯನು ಇದೆಲ್ಲ ಗೊತ್ತು, ಟೈಗರ್, ಇಲ್ಲಿ ಇಷ್ಟೊಂದಿದೆ ನೋಡಿ, ಇದೆಲ್ಲ ಕಾರ್ನಿವೋರ್ಸೆ. ಇದೆಲ್ಲವನ್ನು ಹಾಕ್ಕೋಬೋದು ನಾವು. ಟೈಗರ್, ಸ್ಪೈಡರ್, ಹೌಸ್ ಲಿಜಾರ್ಡ್, ಕ್ಯಾಟ್ ಇದೆಲ್ಲ. ಇನ್ನು ಡಾಗ್ ನೋಡಿ, ಆಮ್ನಿವೋರ್ಸ್, ಎರಡನ್ನೂ ತಿನ್ನುತ್ತಿದೆ. ಡಾಗ್ ಸಸ್ಯನೂ ತಿನ್ನುತ್ತೆ, ಪ್ರಾಣಿ ಉತ್ಪನ್ನಗಳನ್ನೂ ತಿನ್ನುತ್ತೆ. ಮನೆಯಲ್ಲಿ ಊಟನೂ ಮಾಡುತ್ತೆ, ಹೊರಗಡೆ ಬೇರೆ ಮಾಂಸವನ್ನು, ಮೂಳೆ ಮಾಂಸ ಎಲ್ಲನೂ ತಿನ್ನುತ್ತೆ. ಹಾಗೆ ಇಲ್ಲಿ ನೋಡಿ ಆಮ್ನಿವೋರ್ಸ್, ಅಂತ ಯಾವ್ದ್ಯಾವ್ದು ಹಾಕಿದ್ದೀನಿ? ರ್ಯಾಟ್, ಹ್ಯೂಮನ್ ಬೀಯಿಂಗ್ಸ್ ಮತ್ತು ಕ್ರೌ, ಇದು ಮೂರನ್ನು ಬರಿಬೋದು. ಕ್ರೌ ಬರಿಬೋದು, ಹಾಗೆ ರ್ಯಾಟ್ ಬರಿಬೋದು, ಹಾಗೆ ಹ್ಯೂಮನ್ ಬೀಯಿಂಗ್ಸ್. ನೀವು ಇನ್ನೊಂದು ಯಾವುದು? ಮಿಶ್ರಹಾರಿ ಅಂತೇಳಿ ಇನ್ನೊಂದು ಫೈಂಡ್ ಔಟ್ ಮಾಡಿ. ಹಾಗೆ ಇಲ್ಲಿ ಪಹೇಲಿ ವಾಂಟ್ಸ್ ಟು ನೋ ವೇರ್ ಯು ವುಡ್ ಪ್ಲೇಸ್ ಹ್ಯೂಮನ್ ಬೀಯಿಂಗ್ಸ್ ವೈಲ್ ಫಿಲ್ಲಿಂಗ್ ದ ಟೇಬಲ್. ಹ್ಯೂಮನ್ ಬೀಯಿಂಗ್ಸ್ನ ಈ ಟೇಬಲ್ ಯಾವುದಕ್ಕೆ ಸೇರಿಸ್ತೀರಾ ಅಂತ ಕೇಳ್ತಿದ್ದಾರೆ. ಯಾವುದಕ್ಕೆ? ಆಲ್ರೆಡಿ ಸೇರಿಸಿದ್ದೀವಿ, ಈಸ್ ಎ ಆಮ್ನಿವೋರ್ಸ್. ಹ್ಯೂಮನ್ ಬೀಯಿಂಗ್ಸ್ ಈಸ್ ಆಮ್ನಿವೋರ್ಸ್. ಅರ್ಥ ಆಯಿತಾ? ಓಕೆ. ವಿ ನೋ